ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಂಥ ಟೈಮಲ್ಲಿ ಸೇವಂತಿನ ಒಬ್ಬಳನ್ನೇ ಹೋಗೋದಕ್ಕೆ ಬಿಡಬಾರ್ದಿತ್ತು. ಮನೆವರೆಗೂ ಡ್ರಾಪ್ ಮಾಡಿ ಬರಬೇಕು. ಸರ್ ಒಂದು ರಿಕ್ವೆಸ್ಟ್ ಸರ್. ಏನು ಸರ್, ಈ ವಿಚಾರನ ನೀವು ಮತ್ತೆ ಹೇಳಿದ್ದಕ್ಕೆ ಎಲ್ಲೂ ಹೇಳಬೇಡಿ ಸರ್, ಯಾಕಂದರೆ ನನ್ನ ಕೆಲಸಕ್ಕೆ ಅಪಾಯ ಆಗುತ್ತೆ ಸರ್. ನೀವಿಬ್ಬರು ತುಂಬ ಖುಷಿಯಾಗಿದ್ದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಸರ್. ಗಂಡ ಹೆಂಡತಿ ಅಂದರೆ ಈ ಥರ ಇರಬೇಕು ಅಂತ ಅಂದ್ಕೊಂಡೆ ಸರ್. ಆದರೆ ನಿಮ್ಮ ಹೆಂಡತಿನ ಕೊಲೆ ಮಾಡಬೇಕು ಅಂತ ಹೇಳಿದ್ದನ್ನು ಕೇಳಿ ನನಗೆ ಗಾಬರಿ ಆಯಿತು ಸರ್. ಅದಕ್ಕೆ ಫೋಟೋ ತೊಗೊಂಡೆ ಸರ್. ಡೋಂಟ್ ವರಿ, ನಾನು ಯಾರಿಗೂ ಹೇಳೋದಿಲ್ಲ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೇವಂತಿ ನಿಂತ್ಕೋ. ಸರ್, ಯಾಕೆ ಸರ್? ನೋಡಿ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಸರ್, ಪರವಾಗಿಲ್ಲ, ನಾನು ಹೋಗ್ತೀನಿ. ನೀವೇನೋ ಅರ್ಜೆಂಟ್ ಕೆಲಸ ಅಂದ್ರಲ್ಲ, ನೀವು ಮುಗಿಸ್ಕೊಳ್ಳಿ, ನಾನು ಹೋಗ್ತೀನಿ ಮನೆಗೆ. ಕೆಲಸ ಎಲ್ಲ ಆಮೇಲೆ ಸೇವಂತಿ, ಮೊದಲು ಹೆಂಡತಿ ನೋಡ್ಕೋಬೇಕಲ್ವಾ ಕರೆಕ್ಟ್ ಆಗಿ. ಹತ್ತು ನೀನು ಬಾ. ಎಲ್ಲಿ ಹೋಗ್ಬಿಟ್ರಿ ಇವರು ಫೋನ್ ಪಿಕ್ ಮಾಡ್ತಿಲ್ಲ, ಅಶ್ವಿನೂ ಫೋನ್ ಪಿಕ್ ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಆಫೀಸ್ ಸೆಕ್ಯೂರಿಟಿಗೆ ಒಂದ್ಸಲ ಫೋನ್ ಮಾಡಿ ನೋಡು. ಇಲ್ಲ ಅತ್ತಿಯವ್ರೆ, ಆಫೀಸಲ್ಲಿಲ್ಲ. ಮನೆಗೆ ಬಂದವರು ಆಫೀಸ್ಗೆ ಹೋಗ್ಲಿಲ್ಲ. ಅವರೇ ಫೋನ್ ಮಾಡಿದ್ರು, ಅಶ್ವಿನ್ ಮನೆಗೆ ಬಂದವನ ಅಂತ ಕೇಳಿದ್ರು. ಅಂದ್ರೆ ಅಶ್ವಿನ್ ಆಫೀಸಲ್ಲಿ ಇಲ್ವಾ? ಹೌದು, ಭಾವ ತುಂಬಾ ಆತಂಕದಲ್ಲಿದ್ರು. ನಾನೇನಾದ್ರೂ ಸಮಸ್ಯೆ ಏನಂತ ಕೇಳಿದೆ, ಇಲ್ಲ ಅಂತ ಫೋನ್ ಇಟ್ರು. ಮತ್ತೇನಾದ್ರೂ ಆಫೀಸಲ್ಲಿ ಜಗಳ ಏನಾದ್ರೂ ಆಯ್ತಾ? ಅಜ್ಜಿ, ಅಶ್ವಿನ್ ಬೇರೆ ಇನ್ನೂ ಬಂದಿಲ್ಲ. ನಂಗೆ ಯಾಕೋ ಸಂಜೆಯಿಂದ ಬಲ್ಗಣ್ಣು ಅದಿರ್ತಾ ಇದೆ. ಬಲ್ಗಣ್ಣ? ಹಾಗಾದ್ರೆ ದೊಡ್ಡ ಗ್ರಾಚಾರನೇ ಕಾದಿದೆ. ಹೌದಾ? ಹೂ ಕಣೆ, ಹೆಣ್ಮಕ್ಳಿಗೆ ಬಲ್ಗಣ್ಣು ನೋಡ್ಕೊಂಡ್ರೆ ಅಪಶಕುನ. ಅಂದ್ರೆ ಏನಾದ್ರೂ ದೊಡ್ಡ ಅನಾಹುತ ಆಗುತ್ತೆ ಅಂತ. ನಿನ್ ಗಂಡ ಬೇರೆ ಮನೆಗ್ ಬಂದಿಲ್ಲ ಅಂತಿದ್ಯಾ, ಎಲ್ಗೋದ್ನೋ ಏನಾದ್ನೋ. ಯಶೋದ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಮೊದ್ಲೇ ಅವಳು ಎದುರ್ಕೊಂಡಿದ್ದಾಳೆ. ಇಲ್ಲಿದ್ದೆಲ್ಲ ಹೇಳಿ ಇನ್ನೂ ಎದುರಿಸ್ಬೇಡ ಅವಳ. ಅಯ್ಯೋ, ನಾನೇನಮ್ಮ ಹೇಳ್ತಾ ಇರೋದನ್ನ ಹೇಳ್ದೆ, ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಂದಿನ ಬಲ್ಗ ನೋಡ್ಕೋತಿದೆ ಅಂತ ಹೇಳಿದ್ಲು. ನಾನು ಅದಕ್ಕೆ ಹುಷಾರು ಅಂತ ಹೇಳ್ದೆ. ಅವಳು ನನ್ನ ಮಾತೇ ಕೇಳಲಿಲ್ಲ. ನೋಡಿದ್ರೆ ಆಫೀಸ್ಗೆ ಹೋಗಿದ್ ಗಂಡ ವಾಪಸ್ ಬರ್ಲೇ ಇಲ್ಲಮ್ಮ, ಸತ್ತೇ ಹೋದ. ಆಮೇಲೆ ಯಶೋದ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಸೇವಂತಿ, ಅರ್ಜುನ್ ಅಲ್ಲಮ್ಮ. ಅತ್ತೆ, ಅರ್ಜುನ್ ಸರ್ ಇವತ್ತು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ. ಯಾಕತ್ತೆ, ಏನಾಯ್ತು? ಸೇವಂತಿ, ಅಶ್ವಿನ್ ಇನ್ನೂ ಮನೆಗೆ ಬಂದಿಲ್ಲ. ಅತ್ತೆ, ಬರ್ತಾನ್ ಬಿಡಿ, ಅವನಿನ್ ಚಿಕ್ಕ ಮಗುನಾ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಫೋನ್ ಮಾಡಿದ್ರಾಯ್ತು. ಅವನು ಫೋನ್ ತೆಗಿತಿಲ್ಲ. ಸಾಲ್ದಕ್ಕೆ ಪ್ರತಾಪ್ ಮನೆಗೆ ಬಂದಾಗ ತುಂಬಾನೇ ಟೆನ್ಷನ್ ಅಲ್ಲಿದ್ದ. ಸಡನ್ ಆಗಿ ಏನೋ ಕೆಲಸ ಇದೆ ಅಂತ ಎದ್ದು ಹೋದ. ಆಮೇಲೆ ನೋಡಿದ್ರೆ ಅಳಿಂದ್ರು ಫೋನ್ ಮಾಡಿದ್ನಂತೆ, ಅಶ್ವಿನ್ ಮನೆಗೆ ಬಂದ ಅಂತ. ಏನಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ಆಫೀಸಲ್ಲಿ ಏನೋ ಆಗ್ಬಾರ್ದಾಗಿದೆ. ಈ ಪ್ರತಾಪ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ. ಭಾವ, ಆಫೀಸಲ್ಲಿ ಏನಾದ್ರೂ ಜಗಳ ಆಯ್ತಾ? ಹೌದು.
ಬರ್ತಾ ಬರ್ತಾ ಅವನ ಇರಿಟೇಷನ್ ತುಂಬಾ ಜಾಸ್ತಿ ಆಗ್ತಿದೆ. ಇವತ್ತು ಅವನು ಏನ್ ಮಾಡ್ದ ಗೊತ್ತಾ? ಏನ್ ಕರ್ಣ, ನೇಮ್ ಪ್ಲೇಟ್ ನೋಡ್ತಿದ್ಯಾ? ಆ ಮೂಲೆಯಲ್ಲಿದೆ ನೋಡು. ಅಶ್ವಿನ್ ಏನ್ ಮಾಡ್ತಿದ್ಯಾ? ಅಶ್ವಿನ್, ಅದು ಇಂಪಾರ್ಟೆಂಟ್ ಫೈಲ್ ಅದು. ಅಶ್ವಿನ್ ಏನ್ ಮಾಡ್ತಿದ್ಯಾ? ನನ್ ಮಾತು ಕೇಳು. ಏಯ್ ಅಶ್ವಿನ್ ಬಿಡೋ ಅದನ್ನ. ನಾನು ಯಾರ ಮಾತು ಕೇಳಲ್ಲ. ಅಶ್ವಿನ್, ನನ್ ಕೊನೆ ಉಸಿರಿರೋವರೆಗೂ ನಾನು ಈ ಆಫೀಸ್ ಒಳಗೆ ಕಾಲಿಡಲ್ಲಪ್ಪ, ಕಾಲಿಡಲ್ಲ. ಅಶ್ವಿನ್ ಅಯ್ಯೋ ದೇವ್ರಿ, ಪ್ರತಾಪ ಅಶ್ವಿನ್ ಕೆನ್ನೆ ಹೊಡೆದ್ಬಿಟ್ನಾ. ಅವನ ಅಷ್ಟೊಂದು ಇರಿಟೇಟ್ ಮಾಡಿದ್ರೆ ಇನ್ನೇನಾಗುತ್ತಜ್ಜಿ? ಮನೇಲಿರೋ ಜಗಳನ ಬೀದಿಗೆ ತಂದಿದ್ದಾನೆ. ನನಗೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ಅಂದ್ರೂ ಅವ್ನು ಕೇಳ್ತಾನೆ ಇಲ್ಲ. ಆ ಮನುಷ್ಯನಿಗೂ ಕೋಪ ಬಂತು, ತೆಗೆದು ಕಪಾಳಕ್ಕೆ ಬಿಟ್ಟ ಒಂದು. ಅದಕ್ಕೆ ಅಶ್ವಿನ್ ಕೋಪ ಮಾಡ್ಕೊಂಡು ಇಷ್ಟೊತ್ತಾದ್ರೂ ಇನ್ನು ಮನೆಗೆ ಬಂದಿಲ್ಲ. ಅತ್ತೆ, ನಾನ್ ನನ್ನ ಮಗನ್ಗೆ ಒಂದೇಟ್ ಹೊಡೆದಿದ್ದೀನಿ, ಆದ್ರೆ ಅವರಪ್ಪ ಯಾವತ್ತೂ ಒಂದೇಟ್ ಹೊಡೆದೇ ಇಲ್ಲ. ಯಾವತ್ತೂ ಇಲ್ಲದವರು ಇವತ್ತು ಕೈ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅಶ್ವಿನ್ ತಡ್ಕೊಳ್ಳೋದೇ ಇಲ್ಲ. ಅತ್ತೆ, ಈ ಅವಮಾನದಿಂದ ಅವನು ಏನಾದ್ರೂ ಮಾಡ್ಕೊಳ್ತಾನೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ, ಅಕ್ಕ, ಇವ್ರು ಗೋಳಾಡೋದ್ ನೋಡ್ತಾ ಇದ್ರೆ ಒಂಥರ ಮಜಾ. ನಾಗರತಾಳಿ ವಿಚಾರಕ್ಕೆ ತುಂಬಾ ಬೇಜಾರಾಗಿತ್ತು, ಆದ್ರೆ ಆಫೀಸ್ ಜಗಳದ ವಿಚಾರ ಕೇಳಿ ಬೇಜಾರ್ಗೆ ಮುಲಾಮ್ ಹಚ್ಚಿದಾಗಾಯ್ತು. ಅಕ್ಕ ಅಕ್ಕ ನನಗೆ ತುಂಬಾ ಭಯ ಆಗ್ತದೆ. ಅತ್ತೆ ಹೇಳ್ದಾಗೆ ಅವನೇನಾರು ಅನಾಹುತ ಮಾಡ್ಕೊಂಡ್ಬಿಟ್ರೆ ಖಂಡಿತ ಬದುಕಿರಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನೋಡು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅರ್ಜುನ್ ಸರ್ ಫೋನ್ ಮಾಡಿ ಅವನು ಎಲ್ಲಿದ್ದಾನೆ ಅಂತ ಕೇಳೋದಕ್ಕೆ ಹೇಳ್ತೀನಿ. ಹಾ, ಕನೆಕ್ಟ್ ಆಗ್ತಿಲ್ಲ. ಅದಕ್ಕೆ ನೀವು ಗಾಬರಿ ಆಗ್ಬೇಡಿ. ಅವನು ಎಲ್ಲಿದ್ದಾನೋ ನಾನು ನೋಡ್ಕೊಂಬರ್ತೇನೆ, ತಡೀರಿ. ಕರ್ಣ ನಿಂತ್ಕೋ, ನಾನು ಬರ್ತೀನಿ.